ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮಶ್ರೂಮ್ನ ಉಪ್ಪು ಆಮೇಲೆ ಅರಿಶಿನ ಹಾಕಿ ಚೆನ್ನಾಗಿ ಕ್ಲೀನಾಗಿ ಒಂದು 3-4 ಸಾರಿ ತೊಳ್ಕೊಂಡಿದ್ದೀನಿ. ಆಮೇಲೆ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿದೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕು. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ವಿಡಿಯೋ ಪೂರ್ತಿಯಾಗಿ ನೋಡಿ. ಇವಾಗ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟು ಟೊಮೆಟೊನ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದನ್ನೇನು ಪೂರ್ತಿ ಜಾಸ್ತಿ ಫ್ರೈ ಮಾಡೋದೇನಿಲ್ಲ, ಸುಮ್ಮನೆ ಸ್ವಲ್ಪ ಅಷ್ಟೇ, ಒಂದು 2 ನಿಮಿಷ ಫ್ರೈ ಮಾಡಬೇಕು ನೋಡಿ. ಆಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದೆ ನೋಡಿ. ಆಮೇಲೆ ಬೆಳ್ಳುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು, ಅಂದರೆ ಗ್ರೇವಿ ಟೇಸ್ಟ್ ಆಗುತ್ತೆ. ಸುಮ್ಮನೆ ಹೋಟೆಲ್ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಚೆನ್ನಾಗಿ ಹೆಲ್ತ್ಗೂ ಒಳ್ಳೆಯದು. ಇವಾಗ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಅಂದರೆ ಟೊಮೆಟೊ ಬೇಗ ಮೆತ್ತಗಾಗಲಿ ಅಂತ ಉಪ್ಪು ಆಮೇಲೆ ಅರಿಶಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಕಡೆ ನಾನು ಇಲ್ಲಿ ಮಶ್ರೂಮ್ನ ಹುರ್ಕೊತಾ ಇದ್ದೀನಿ ನೋಡಿ. ಮಶ್ರೂಮು ತಾನಾಗಿ ನೀರು ಬಿಟ್ಕೊತಾ ಐತೆ, ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಮಶ್ರೂಮ್ ಫ್ರೈ ಆಯಿತು. ಇಲ್ಲಿ ನಾನು ಹುರ್ಕೊಂಡಿದ್ನಲ್ವ ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರ ಜೊತೆ ಒಂದು ಸ್ವಲ್ಪ ಪುದೀನ, ಅದನ್ನ ಮಿಕ್ಸಿಗೆ ಹಾಕ್ಕೊಂಡೆ. ಇಲ್ಲಿ ನಾನು ಒಂದು ಕಡೆ ಬಾಣಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ನಾನು ಮಿಕ್ಸಿಗೆ ಹಾಕಿದ್ನಲ್ವ ಆ ಮಿಶ್ರಣ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಇದನ್ನ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಆವಾಗವಾಗ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ. ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ಕುದೀತಾ ಐತೆ. ಆವಾಗವಾಗ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಿ ಒಂದು ಸ್ವಲ್ಪ ಅದು ಜಾರಲ್ಲಿ ಉಳಿದಿತ್ತಲ್ವ ಇನ್ನೊಂದು ಸ್ವಲ್ಪ ಮಿಶ್ರಣ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿದೆ. ಜಾರಲ್ಲಿ ನಿಮಗೆ ಉಳಿದಿರಲಿಲ್ಲ ಅಂತಂದರೆ ನೀವು ನೀರು ಹಾಕ್ಕೋಬೋದು. ನನಗೆ ಸ್ವಲ್ಪ ಜಾರಲ್ಲಿ ಉಳಿದಿತ್ತು, ಹಾಗಾಗಿ ನೀರು ಹಾಕ್ಕೊಂಡೆ.
ನೆಕ್ಸ್ಟ್ ಇಲ್ಲಿ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನ ಕುದಿಯೋಕೆ ಬಿಡಬೇಕು. ಇವಾಗ ಇಲ್ಲಿ ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಕುದಿಯೋದ್ರಲ್ಲಿ ಇವಾಗ ನಾನು ಮಶ್ರೂಮ್ನ ಹಾಕಿದೆ. ಹಾಕಿ ಅದನ್ನ ಮಿಕ್ಸ್ ಮಾಡಬೇಕು. ನಿಮಗೆ ಯಾವ ಥರ ಚಿಕ್ಕದು ಬೇಕಾದರೆ ಚಿಕ್ಕ ಕಟ್ ಮಾಡ್ಕೋಬೋದು ಮಶ್ರೂಮು, ಇಲ್ಲ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇತ್ತು ಮಶ್ರೂಮ್ ಅದಕ್ಕೆ. ಇವಾಗ ನೋಡಿ ಗ್ರೇವಿ ರೆಡಿ ಆಯಿತು. ಇಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ. 2 ಪದರದ ಚಪಾತಿ, 2 ಎಲೆನ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಒಂದು ಕಡೆ ಒಂದು ಸ್ವಲ್ಪ ಆಯಿಲ್ ಹಾಕೋದು, ಒಂದು ಕಡೆ ಒಂದು ಎಲೆಗೆ, ಆಮೇಲೆ ಇನ್ನೊಂದು ಎಲೆಗೆ ಹಿಟ್ಟು ಹಾಕೋದು. ಆ ಕಡೆ ಎಲೆಗೆ ಹಿಟ್ಟಾಕಿ ಎರಡನ್ನೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕ್ಲೋಸ್ ಮಾಡೋದು. ಕ್ಲೋಸ್ ಮಾಡಿ ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸೋದು. ಅದನ್ನ ನಿಮಗೆ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪ್ ಲಟ್ಸ್ಕೋಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕು ನೋಡಿ ಆ ಥರ ಶೇಪಲ್ಲಿ ಲಟ್ಸ್ಕೋಬೇಕು. ಇವಾಗ ನೋಡಿ ಚಪಾತಿ ಲಟ್ಸೊಂದಾದ್ಮೇಲೆ ಹೆಂಚು ಮೇಲೆ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತೆ, ಅದ್ರ ಮೇಲೆ ಆಯಿಲ್ ಹಾಕಿ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡೆ ಇವಾಗ ಒಂದು ಕಡೆ ಒಂದು ಸೈಡ್ ಬೇಯಿತು, ಮತ್ತು ಇನ್ನೊಂದು ಸರಿ ತಿರುಗಿಸಿ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡು. ಹಾಗೆ ನಾನು ಈ ಕಡೆ ಇದನ್ನ ಮಶ್ರೂಮ್ ಕರಿ ಮಾಡೋಕ್ಕೆ ಇಟ್ಟಿದ್ನಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿದೆ. ಹಾಕಿ ಅದನ್ನೂ ಕೂಡ ಮಿಕ್ಸ್ ಮಾಡಿಕೊಂಡೆ. ನಿಮಗೆ ರೈಸ್ಗೂ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡಿಕೊಂಡ್ರೂ ನಡೆಯುತ್ತೆ. ಬರೀ ಚಪಾತಿಗಂದರೆ ಅದು ಗಟ್ಟಿ ಇದ್ರೆ ನಡೆಯುತ್ತೆ. ನಾನಿನ್ನು ಸ್ವಲ್ಪ ನೀರು ಹಾಕಿ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ಇನ್ನೊಂದು ಚಪಾತಿ ತೋರಿಸ್ತಾಯಿದ್ದೀನಿ ನೋಡಿ. 2 ಎಲೆ ಮಾಡಿಕೊಂಡೆ. ಒಂದು ಎಲೆಗೆ ಆಯಿಲ್ ಹಾಕ್ಕೊಂಡೆ, ಇನ್ನೊಂದು ಎಲೆಗೆ ಹಿಟ್ಟು ಹಾಕ್ಕೊಂಡು ಅದನ್ನ ಕರೆಕ್ಟಾಗಿ ಲಟ್ಟಿಸ್ಕೋಬೇಕು. ನೋಡಿ ಲಟ್ಟಿಸ್ಕೊಂಡಾಯಿತು. ಇಲ್ಲಿ ಹೆಂಚು ಮೇಲೆ ಹಾಕಿದ್ದೀನಿ. ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕಿದೆ. ಒಂದು ಕಡೆ ಇವಾಗ ಬೇಯಿತು, ಮತ್ತು ಇನ್ನೊಂದು ಕಡೆ ತಿರುಗಿಸಿ ಹಾಕಿದ್ದೀನಿ. ಇವಾಗ ನೋಡಿ ಚಪಾತಿ ರೆಡಿಯಾಗಿದೆ. ಇಲ್ಲಿ ರೆಡಿ ಆಯಿತು ಮಶ್ರೂಮ್ ಕರಿ ಜೊತೆಗೆ ಚಪಾತಿ. 2 ಪದರ ಚಪಾತಿ ರೆಡಿ ಆಯಿತು ನೋಡಿ. 2 ಪದರ ಅಂದರೆ ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ಥರ 2 ಪದರ ಬಿಚ್ಕೊಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಿಚ್ಕೊಂಡೈತೆ ನಂದು. ಈ ಥರ ಮಾಡಿದರೆ ಟೈಮ್ ಸೇವ್ ಆಗುತ್ತೆ ನೋಡಿ. ಇದನ್ನು ಕೂಡ ಬಿಚ್ಕೊತೈತೆ. ಅದ್ರ ಜೊತೆ ಒಂದು ಸ್ವಲ್ಪ ಕ್ಯಾರೆಟು, ಆಮೇಲೆ ಈರುಳ್ಳಿ, ಆಮೇಲೆ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಕರಿ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತಿನ್ಕೊಳ್ಳಿ. ಮನೆಯಲ್ಲೇ ಹೋಟ್ಲಿಗೆ ಹೋಗೋದಕ್ಕೆ ಮನೆಯಲ್ಲೇ ಮಾಡಿದರೆ ಟೈಮು ಸೇವ್ ಆಗುತ್ತೆ. ಆಮೇಲೆ ನಿಮಗೂ ಹೊಸ ಅಡುಗೆ ಕಲ್ತಂಗೆ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.